ರಾಜ್ಯದಾದ್ಯಂತ ಇವತ್ತು ಯಶ್ ಅವರ ಟಾಕ್ಸಿಕ್ ಚಿತ್ರ ಬಿಡುಗಡೆಗೊಂಡಿದೆ. ರಾಜ್ಯದಾದ್ಯಂತ ಬೇರೆ ಬೇರೆ ಥಿಯೇಟರ್ಗಳಲ್ಲಿ ಇವತ್ತು ಅಬ್ಬರಿಸ್ತಾ ಇದೆ. ಆದರೆ ಜಗಳೂರಿನಲ್ಲಿರುವಂಥ ಒಂದು ಥಿಯೇಟರ್ನಲ್ಲಿ ಇವತ್ತು ತಾಂತ್ರಿಕ ಕಾರಣವನ್ನು ಕೊಟ್ಟುಕೊಂಡು ಇವತ್ತು ಥಿಯೇಟರ್ನಲ್ಲಿ ಶೋ ನಡೀತಾ ಇಲ್ಲ. ಹಾಗಾಗಿ ಸಂಜೆ 6 ಗಂಟೆವರೆಗೂ ಕೂಡ ಶೋ ಇಲ್ಲ ಅನ್ನುವಂಥದ್ದನ್ನು ಆಲ್ರೆಡಿ ಬೋರ್ಡ್ ಹಾಕಿದ್ದಾರೆ. ಹಾಗಾಗಿ ಚಿತ್ರಮಂದಿರದ ಎದುರುಭಾಗದಲ್ಲಿ ಗಮನಿಸ್ತಾ ಇದ್ದೀರಾ ನೀವು, ಸಾಕಷ್ಟು ಜನ ಗಲಾಟೆ ಮಾಡ್ತಿರುವಂಥ ದೃಶ್ಯಗಳು ಕಾಣಿಸ್ತಾ ಇದೆ. ಸಾಕಷ್ಟು ಜನ ಗಲಾಟೆಯನ್ನು ಮಾಡ್ತಾ ಇರುವಂಥದ್ದು. ಏನು ಅವ್ರದ್ದು ಏನಿದೆ, ಅವ್ರ ವಾಯ್ಸ್ ಇಲ್ಲ ಅಂತಿದ್ದಾರೆ. ಬಟ್ ನಮ್ಗೆ ಅಟ್ಲೀಸ್ಟ್ ಅವ್ರ ಯಶ್ ಅವ್ರ ಮುಖವನ್ನಾದ್ರೂ ತೋರಿಸಿ ಅಂತ ಒಂದಿಷ್ಟು ಜನರನ್ನ ಮಾತಾಡಿಸ್ತೀರಿ. ಏನಣ್ಣ ಪ್ರಾಬ್ಲಮ್ ಏನಾಗಿದೆ? ಪ್ರಾಬ್ಲಮ್ ಬೇಸ್ ಕೇಳ್ತಾ ಅಂತೆ. ಬೇಸ್ ನಮ್ಗೇನ್ ಬರೀ ವಾಯ್ಸ್ ಕೇಳಿದ್ರೆ ಸಾಕು, ಪಿಕ್ಚರ್ ನೋಡ್ಬೇಕು ನಾವು ಅಷ್ಟೇನೆ. ಓಪನ್ ಮಾಡಕ್ ಹೇಳಿ, ಮೂವಿ ನೋಡ್ಬೇಕು. ಎಷ್ಟು ಮೂವಿ ನೋಡ್ಕೊಂಡು ಹೋಗ್ತೀವಿ ಅಷ್ಟೇ. ಅವ್ನ ಮುಖ ನೋಡಿದ್ರೆ ಸಾಕು, ನಮಗೆ ಸೌಂಡ್ ಬೇಕೇ ಅಂತ ಏನಿಲ್ಲ. ಮೂವಿ ನೋಡ್ಬೇಕು. ನೀವು ಟಿಕೆಟ್ ಬುಕ್ ಮಾಡಿದ್ರಾ? ಬುಕ್ಕಿಂಗ್ ಇಲ್ಲ, ಡೈರೆಕ್ಟ್ ಇಲ್ಲಿ. ಡೈರೆಕ್ಟ್ ಇಲ್ಲಿ ಬುಕ್ಕಿಂಗ್ ಏನಿಲ್ಲ. ಎಲ್ಲಿ ಅನೌನ್ಸ್ ಮಾಡಿದ್ರು? ಅನೌನ್ಸ್ ಮಾಡಿದ್ರಾ ಈ ತರ ಶೋ ಆಗುತ್ತೆ? ಶೋ ಆಗುತ್ತೆ ಅಂತೇಳಿ ಅನೌನ್ಸ್ ಮಾಡಿದಾರೆ ಮೊದಲಿಗೆ. ಈಗ ಇಲ್ಲಿ ಸೌಂಡ್ ಬರ್ತಾ ಇದೆ ಮೀಡಿಯಂ, ಅದನ್ನ ನೋಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ವಿ, ಮಾತು ಕೇಳ್ತಾ ಇಲ್ಲ. ಇವರು ಎಡೆ ಕುಂಟೆ ಹೊಡೆಯೋದ್ ಬಿಟ್ಟು ಹೊಲದ ಕೆಲಸ ಮನೆ ಕೆಲಸ ಬಿಟ್ಟು ಬಂದಿದ್ದಾರೆ. ಶೋ ಸ್ಟಾರ್ಟ್ ಮಾಡ್ತಾ ಇಲ್ಲ. ಇದನ್ನ ಹಂಗಿದ್ದಾಗ ಮುಂಚೆನೆ ಹೇಳ್ಬೇಕಾಯ್ತು, ಇವ್ರು ಬೆಳಿಗ್ಗೆ ನಾವು ಶೋ ನಡೆಸಲ್ಲ ಅಂತಂದು. ಆಲ್ರೆಡಿ ಒಂದು ಶೋ ನಡೆಸ್ತಾ ಇದ್ದಾರೆ. ನಾವು 40 ಕಿಲೋಮೀಟರ್ ದೂರದಿಂದ ಬಂದಿದ್ದೀವಿ, ನಮಗೆ ಶೋ ನಡೀತಾ ಇಲ್ಲ. ಹೆಂಗೆ ಆದ್ರೂ ನೋಡ್ಕೊಂಡು ಹೋಗ್ತೀವಿ. ನಮಗೆ ಇಲ್ಲಾಂದ್ರೆ ಥಿಯೇಟರ್ ಮುಚ್ಚಬೇಕಂತ ನಾವು ಕೇಳ್ತಿದೀವಿ. ಈಗ ನಾವು ಈ ಕಡೆ ಖಾನಾ ಹೊಸಳ್ಳಿಯಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಸರ್ 3 ಬೈಕ್ ಅವ್ರವ್ರ ಬೈಕ್ಗಳು ಪೆಟ್ರೋಲ್ ಹಾಕ್ಸ್ಕೊಂಡ್ ಬಂದಿದ್ದೀವಿ ನೋಡಕ್ಕೆ. ಇಲ್ಲೇ ಸೌಂಡ್ ಎಫೆಕ್ಟ್ ಇಲ್ಲ ಇದಿಲ್ಲ ಅಂತೇಳಿ ನಮ್ಮನ್ನ ಅವಾಗಿಂದ ಇದು ಮಾಡ್ತಿದ್ದಾರೆ. ಈಗ ಸೌಂಡ್ ಬರ್ತಾ ಇದೆ ಸರ್ ಆಲ್ರೆಡಿ. ಬಿಟ್ಟರೆ ನಮ್ಮನ್ನ ಈಗ ನೆಕ್ಸ್ಟ್ ನೋಡ್ಕೊಂಬರ್ತೀವಿ ಸಾಕು. ನಮ್ಗೆ ಇಷ್ಟ ಸೌಂಡ್ ಜಾಸ್ತಿ ಏನು ಇಷ್ಟೇ ಅಷ್ಟೇ ಅಂತ ಕೇಳಲ್ಲ. ಓಕೆ, ಈಗ ಥಿಯೇಟ್ರ್ ಅವ್ರು ಏನು ಹೇಳ್ತಾರೆ ನೋಡೋಣ. ಥಿಯೇಟ್ರ್ ಅವ್ರು ಬರೋಣ, ಥಿಯೇಟ್ರ್ ಅವರು ಬರೋಣ, ಏನಾಗಿದೆ ಅಂತ ಹೇಳೋಣ ಬರೋಣ. ನೋಡಿ ಥಿಯೇಟ್ರ್ ಅವ್ರೀಗ ಅವ್ರನ್ನೇ ಮಾತಾಡ್ಸೋಣ. ನೋಡಿ ಅಣ್ಣ, ಯಾಕಣ್ಣ ಏನು ಪ್ರಾಬ್ಲಮ್ ಏನಾಗಿದೆ ಅಣ್ಣ? ಸ್ಪೀಕರ್ ಕಮ್ಮಿ ಬರ್ತದ ಅಂತ ಹೇಳಿ, ಕಮ್ಮಿ ಬರ್ತಿದ್ಯಾ ಅಂತ ಹೇಳಿ 250-260 ಸೀಟ್ ಬಂದಿದ್ವು. ಗಲಾಟೆ ಮಾಡ್ಕೊಂಡು ಹೋದ್ರು ಕೆಲವರೆಲ್ಲ. ಹಂಗಾಗಿ ಸೌಂಡ್ ಬರ್ತಿಲ್ಲ ಅಂತ ಗಲಾಟೆ ಮಾಡ್ತಿದ್ದಾರೆ. ಅದಕ್ಕೆ ಬರ್ತಿದ್ದಾರೆ ಆಪರೇಟರ್. ಸ್ಪೀಕರ್ ಚೆನ್ನಾಗಿ ಮಾಡಕ್ ಬರ್ತಿದ್ದಾರೆ. ಹಂಗಾಗಿ ಈ ಶೋ ನಿಲ್ಸಿದ್ದಾರೆ. ಫಸ್ಟ್ ಸ್ಟಾರ್ಟ್ ಆಗುತ್ತೆ ಸರ್. ಈಗ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಈ ಟಾಕ್ಸಿಕ್ ಮೂವಿ ಸಾಕಷ್ಟು ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ ಎಲ್ಲರಿಗೂ ಕೂಡ, ಫ್ಯಾನ್ಸ್ಗೆ. ನೀವು ಇದನ್ನ ಅನೌನ್ಸ್ ಮಾಡಿ ಆದ್ಮೇಲೆ ಈ ತರ ಸಡನ್ ಆಗಿ ಇದು ಮಾಡಿದ್ರೆ ಏನು ಅಂತ ಏನಿಲ್ಲ. ಒಂದ್ ನಿಮಿಷ, ಯಾರು ನಾವು ಮಾಡಬಾರ್ದಂತ ಯಾರು ಮಾಡಲ್ಲ. ಎಲ್ಲರೂ ಫ್ಯಾನ್ಸ್ ಬರ್ಲಿ ಅಂತಾನೆ ಮಾಡೋದಲ್ಲ, ಹಾಕಿರೋದು ಬರ್ಲಿ ಅಂತಾನೆ ಹಾಕಿರೋದು. ಟ್ರಯಲ್ ರನ್ ಮಾಡಿರ್ತೀವಿ. ಅನಿವಾರ್ಯ ಬಂದಾಗ ಏನ್ ಮಾಡಕ್ಕಾಗತ್ತೆ? ಅನಿವಾರ್ಯ ಆಗೈತದ. ನಾವು ಮಾಡಬಾರ್ದಂತ. ಈಗ ಇಷ್ಟೆಲ್ಲ ಕಷ್ಟಪಟ್ಟು ರಾತ್ರಿ ಎಲ್ಲ ಪೋಸ್ಟ್ ಗೀಷನ್ಸ್ ಇದೆಲ್ಲ ಮಾಡ್ಬೇಕಾರೆ ಇದೆಲ್ಲ ಯಾಕೆ? ಹೌದಾ? ಅನಿವಾರ್ಯ ಆಗಿರೋದು. ಬೇಕಂತ ಯಾರಿಗೂ ಇದು ಮಾಡಿಲ್ಲ. ಬೆಳಿಗ್ಗೆ ಶೋ ಮಾಡಿ ಏನಾದ್ರು ಗಲಾಟೆ ಆಯ್ತಾ ಇಲ್ಲಿ? ಆಗೈತೆ ಹಿಂಗ ಒಳಗಡೆ ತಡ್ರಿ. ಏನಂತಾರೆ? ಸೌಂಡ್ ಇಲ್ಲದಕ್ಕೆ ಹೆಂಗ್ ಬೇಕು ಹಂಗ ಅಂತಿದ್ದಾರೆ. ಯಾರು ಅನ್ಸ್ಕೊಂತಾರೆ? ಈಗ ನಿಮಗೆ ದುಡ್ಡು ಕೊಟ್ಟು ಒಂದ್ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕಾ? ಮತ್ತೆ ರೆಡಿ ಮಾಡ್ತಾರೆ, ಆಗ್ತೈತೆ. ಸ್ವಲ್ಪ ಸಮಾಧಾನದಾಗ ಇರ್ಬೇಕು. ಈಗ ಬಿಟ್ಟು ಬಂದೀವಂದ್ರೆ ಏನ್ ಅರ್ಥ? ಸದ್ಯ ಇದು ಥಿಯೇಟ್ರ್ ಅವರು ಕೂಡ ಹೇಳ್ತಾ ಇರುವಂಥದ್ದು. ಸಾಕಷ್ಟು ಜನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಶ್ ಅವರ ಚಿತ್ರವನ್ನು ನೋಡಬೇಕು ಅಂತ ಬಂದಿದ್ರು. ಆದರೆ ಸದ್ಯ ಚಿತ್ರಮಂದಿರದಲ್ಲಿ ತಾಂತ್ರಿಕ ತೊಂದರೆ ಆಗಿರುವ ಕಾರಣಕ್ಕೋಸ್ಕರ ಟಾಕ್ಸಿಕ್ ಚಿತ್ರವನ್ನು ಈಗ ಪ್ರದರ್ಶನ ಮಾಡ್ತಿಲ್ಲ. ನಾವು ಜನರಿಗೆ ಕೊಡುವಾಗ ಒಳ್ಳೆ ಕ್ವಾಲಿಟಿಯಲ್ಲಿ ಕೊಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಜನ ಈ ಥರದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಗಲಾಟೆಯನ್ನು ಮಾಡ್ತಾ ಇದ್ದಾರೆ.